ವಕೀಲ್ ಸಾಹೇಬ್ರೆ, ಇವತ್ತು ಕೇಸ್ ವಿಷಯ ಎಲ್ಲ ಮುಗ್ದೋದ್ರೆ ನಾಳೆ ನಮ್ ಬಾವನ್ನ ಸಿಟಿ ಕಳಿಸ್ಬೋದು. ಹೌದು ಕಾವೇರಿ, ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು. ನಿಮ್ ಬಾವನ್ನ ಓದಿಸೋದಕ್ಕೆ ನೀನ್ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದೀಯಾ? ಯಾರಾದರೂ ಸಹಾಯ ಮಾಡಬೇಕು ಅನ್ಕೊಂಡ್ರೆ ಅವ್ರ ಕೈಲಾದಷ್ಟು, ಅವ್ರ ಶಕ್ತಿ ಎಷ್ಟಿದೆಯೋ ಅಷ್ಟು ಸಹಾಯ ಮಾಡ್ತಾರೆ. ಆದರೆ ನೀನ್ ಮಾತ್ರ ನಿನ್ನ ಶಕ್ತಿ ಮೀರಿ ಸಹಾಯ ಮಾಡ್ತಾ ಇದೀಯ ಅವ್ರಿಗೆ. ನೀವು ಬದುಕೋಕಿರೋ ಒಂದೇ ಒಂದು ಆಧಾರ ಅಂದರೆ ಅದು ಈ ಲ್ಯಾಂಡ್. ಅದನ್ನು ಒತ್ತೆ ಇಟ್ಟು ಓದಿಸ್ತಾ ಇದ್ದೀರಾ ಅಂದರೆ ನೀವು ನಿಜವಾಗ್ಲೂ ಗ್ರೇಟ್. ನೀವು ಸಂಬಂಧಿಕರಾಗಿ ಸಿಕ್ಕಿರೋದು ನಿಜವಾಗ್ಲೂ ಶಂಕರು ಅದೃಷ್ಟ. ಅದು ನಾವ್ ಮಾಡ್ತಿರೋ ಸಹಾಯ ಅಲ್ಲ ವಕೀಲ್ ಸಾಹೇಬ್ರೆ, ನಮ್ಮ ಅವಶ್ಯಕತೆ, ನಮ್ಮ ಊರಿನ ಅವಶ್ಯಕತೆಗೆ. ನಿಮ್ಮೂರಿನ ಅವಶ್ಯಕತೆನಾ? ಹೌದಪ್ಪ, ನಮ್ ಊರ್ಗೆ ಬಸ್ಸು ಓಡಾಡೋ ವ್ಯವಸ್ಥೆ ಇಲ್ಲ. ಏನಾದ್ರೂ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದ್ರೆ ತೆಪ್ಪ ಹಾಕೊಂಡು ಆ ನದಿ ದಾಟ್ಕೊಂಡು ಹೋಗ್ಬೇಕು. ಆ ತರ ಹೋದ್ರು ಆಸ್ಪತ್ರೆ ಸೇರಕ್ ಮುಂಚೆನೆ ಪ್ರಾಣ ಹೋಗ್ಬಿಡತ್ತೆ. ಅದಕ್ಕೆ ನಮ್ ಊರಲ್ಲೇ ಡಾಕ್ಟರ್ ಇದ್ರೆ ನಮ್ ಊರ್ ಜನನ ಕಾಯಿಲೆಯಿಂದ ಕಾಪಾಡ್ಬೋದಲ್ವಾ? ಅದಕ್ಕೆ ನಮ್ ಶಂಕುನ ಡಾಕ್ಟರ್ ಓದಿಸ್ತಿರೋದು. ನಿಮಗೆ ಕೈ ಮುಗಿಬೇಕು. ನಿಮ್ಗಿರೋ ಈ ಒಳ್ಳೆ ಮನ್ಸು ನೋಡ್ತಾ ಇದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ದಾನ ಮಾಡೋದಾಗ್ಲಿ, ಸೇವೆ ಮಾಡೋದಾಗ್ಲಿ ಅಂತ ಗುಣ ರಾಜವಂಶಸ್ಥರಲ್ಲಿ ಮಾತ್ರ ಇರುತ್ತೆ ಅನ್ಕೊಂಡಿದ್ದೆ. ನಿಮ್ಮನ್ನು ನೋಡ್ತಾ ಇದ್ರೆ, ಅದರಲ್ಲೂ ಕಾವೇರಿನ ನೋಡ್ತಾ ಇದ್ರೆ ಊರುಗಳಲ್ಲೂ ಕೂಡ ರಾಜವಂಶಸ್ಥರಿದ್ದಾರೇನೋ ಅಂತ ಅನ್ಸುತ್ತೆ. ಅದೆಲ್ಲ ನಿಮ್ಮ ಅಭಿಮಾನ ವಕೀಲ್ ಸಾಹೇಬ್ರೆ. ಈ ಕಾರಣಕ್ಕೆ ವಕೀಲ್ ಸಾಹೇಬ್ರೆ, ಈ ಕೇಸ್ನ ನಾವ್ ಹೇಗಾದ್ರೂ ಗೆಲ್ಲೇಬೇಕು. ಗೆಲ್ತೀವಿ, ಖಂಡಿತ ಗೆಲ್ತೀವಿ ಕಾವೇರಿ. ಅದಕ್ಕೆ ಇವತ್ತು ಕೂಡ ದೇವ್ರಿಗೆ ಕೈ ಮುಗಿದು ಬಂದಿದ್ದೀನಿ. ಟೈಮ್ ಆಗ್ತಿದೆ, ಒಳಗಡೆ ಹೋಗೋಣ ಬಾ ನಾವು. ಹಾ, ಬಾ. ಲೇ, ಕಿಡ್ನಾಪ್ ಮಾಡೋದು ಹೆಂಗ್ಲಾ? ನೋಡೋಣ, ಅವಕಾಶ ಸಿಗುತ್ತೆ. ಏನ್ ಕಾವೇರಿ, ಮತ್ತೆ ಮತ್ತೆ ಬಿಕ್ಳಿಸ್ತಾ ಇದೆಯಾ? ಯಾರೋ ನಿನ್ನ ತುಂಬಾ ನೆನ್ಸ್ಕೋತಾ ಇದ್ದಾರೆ ಅನ್ಸುತ್ತೆ. ನೀನಿರು ಕಾವೇರಿ, ನೀರ್ ತಗೊಂಡ್ ಬರ್ತೀನಿ. ಕಾವೇರಿ, ನಾವ್ ಈ ಕೇಸ್ ಗೆಲ್ತಾ ಇಲ್ಲ. ಏನ್ ಮಾತಾಡ್ತಿದ್ದೀರ ವಕೀಲ್ ಸಾಹೇಬ್ರೆ? ಗೆಲ್ಲಲ್ಲ ಅಂದ್ರೆ ಏನು? ನಮ್ ಶಂಕು ಭಾವನ್ ಓದು, ಈ ಊರಿನ ಭವಿಷ್ಯ, ಜಮೀನ್ ಪತ್ರ ಇದೆಲ್ಲ ನಿಮ್ಮೇಲೆ ಬಿಟ್ಟಿದೀನಿ. ಈಗೇನ್ ಮಾಡೋದು? ಏನ್ ವಕೀಲ್ ಸಾಹೇಬ್ರೆ, ನಾನಿಷ್ಟು ಭಯ ಪಡ್ತಿದ್ರೆ ನೀವ್ ಹೀಗ್ ನಗ್ತಿದ್ದೀರಾ? ನೋಡ್ದ್ಯಾ ಕಾವೇರಿ, ನಿನ್ ಬಿಕ್ಲಿಕ್ಕೆ ನಿಂತು ಹೋಯ್ತು. ಅಬ್ಬಾ,
ಏನ್ ವಕೀಲ್ ಸಾಹೇಬ್ರೆ ಇದು? ನಿನ್ ಬಿಕ್ಲಿಕ್ಕೆ ನಿಂತು ಹೋಗ್ಲಿ ಅಂತಾನೆ ಹೀಗೆ ಹೇಳಿದ್ ನಾನು. ಡೋಂಟ್ ವರಿ, ಈ ಕೇಸ್ ನಾವೇ ಗೆಲ್ಲೋದು, ಸರಿನಾ? ಹ್ಮ್. ಅಮ್ಮ ಇನ್ನೂ ಬಂದಿಲ್ಲ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಕಾವೇರಿ, ಪರವಾಗಿಲ್ಲ, ಅವ್ರು ಬರ್ತಾರೆ, ನಾವು ವೇಟ್ ಮಾಡೋಣ. ಏನಾಯ್ತಕ್ಕ ಹಿಂಗ್ ಹುಡ್ಕಾಡ್ತಾ ಇದ್ಯಾ? ಇಲ್ಲಿ ಕುಡಿಯೋ ನೀರು ಎಲ್ಲಿ ಸಿಗ್ತೈತ್? ಕುಡಿಯೋ ನೀರು ಅಲ್ಲಿ ಸಿಗುತ್ತಕ್ಕ. ಆ ಬರಲಿ. ಕಾವೇರಿ, ಕಾವೇರಿ, ನಿಮ್ಮಮ್ಮ ನೀರು ತರೋಕೆ ಅಂಗಡಿಗೆ ಹೋಗಿರ್ಬೇಕು, ನಾವು ಒಳಗೆ ಕೂತ್ಕೊಳ್ಳೋಣ, ಟೈಮ್ ಆಗ್ತಿದೆ, ಆಮೇಲೆ ಕೇಸ್ ಮುಂದೆ ಹಾಕ್ಬಿಡ್ತಾರೆ. ಬಾ ಕಾವೇರಿ. ನಮ್ಮಮ್ಮ ಇನ್ನೂ ಬಂದಿಲ್ವಲ್ಲ? ಅಮ್ಮ ಬರ್ತಾರೆ, ನೀನ್ ಬಾ. ಹ್ಮ್. ಯಾರು ನೀವು? ಬಂದ್ರೆ ಸರಿ ಈಗ. ಇರ್ಕೊಳ ಬಿಗಿಯಾಗಿ. ಕಟ್ಟಾಕ್ರವಣ, ಕಟ್ಟಾಕ್ ಕಟ್ಟಾಕ್. ಹಿಂದೆ ಕೈ ಕಟ್ಟ. ಅಗ್ಗೈತಲ್ಲ ಅಲ್ಲಿ. ಬೇಗ ಕಟ್ಟೋ, ಗಟ್ಟ ಕಟ್ಟೋ. ಏಯ್, ಯಾರ್ ನೀವೆಲ್ಲ? ನಿಮ್ಗೇನ್ ಬೇಕು? ಅಲ್ಲಿ ನನ್ ಮಗಳು ಭಯ ಪಡ್ತಾಳೆ, ನಿಮ್ನ ಬೇಡ್ಕೋತೀನಿ, ನನ್ನನ್ ಬಿಟ್ಬಿಡಿ. ಏಯ್, ನಿನ್ನ ಮಗಳು ದೊಡ್ಡವ್ರ ವಿಷಯಕ್ಕೆ ತಲೆ ಹಾಕಿದಾಳೆ, ಅಷ್ಟು ಕೊಬ್ಬೆನೆ ನಿನ್ನ ಮಗಳಿಗೆ? ದೊಡ್ಡವರು ಅಂದ್ರೆ ಯಾರಪ್ಪ ಆ ದೊಡ್ಡವರು? ಅಮ್ಮೋರೆ, ಆ ಕಾವೇರಿ ಅವ್ರ ತಾಯಿನ ಕಿಡ್ನಾಪ್ ಮಾಡಿದ್ರಾ? ಮಾಡಿದೀವ ಅಮ್ಮೋರೆ. ಅಮ್ಮ, ಅಮ್ಮ ನನ್ನನ್ನು ಬಿಟ್ಬಿಡು ಅಂತ ಹೇಳಿಮ್ಮ. ಇವ್ರು ಯಾರೋ ನನ್ನನ್ನು ಕಟ್ ಹಾಕಿದಾರಮ್ಮ, ನನಗೇನು ಅರ್ಥ ಆಗ್ತಿಲ್ಲ ಅಮ್ಮ. ಫೋನ್ನ ಸ್ವಲ್ಪ ಲೌಡ್ ಸ್ಪೀಕರ್ಗೆ ಹಾಕು. ಆಯ್ತಮ್ಮ. ಅಮ್ಮ, 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 ಯಾರಮ್ಮ ನೀವು? ಹೇ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ ಮಗಳು ಯಾವ ಜಮೀನ್ಗೋಸ್ಕರ ಕೋರ್ಟ್ವರೆಗೂ ಬಂದಿದ್ದಾಳೋ ಆ ಜಮೀನ್ನ ಬಿಟ್ಟು ಹೋಗೋದಕ್ಕೆ ಹೇಳು. ಅಮ್ಮ, ಅಮ್ಮ, ಅದು ನಾವು ಬದುಕೋದಕ್ಕೆ ಇರೋ ಒಂದೇ ಒಂದು ಆಧಾರ ಅಮ್ಮ. ಅದನ್ನ ಹೇಗ್ ಬಿಡಕ್ಕಾಗತ್ತಮ್ಮ? ಏಯ್, ನೀವು ಬದುಕೋದಕ್ಕಿರೋ ಒಂದೇ ಒಂದು ಆಧಾರ ಅದು ಅಂತ ಹೇಳ್ತಾ ಇದ್ಯಾ ಅಲ್ವಾ? ಅಲ್ಲ, ನೀನ್ ಬದುಕಿದ್ರೆ ತಾನೇ ಆ ಆಧಾರದ ಅವಶ್ಯಕತೆ ಬರೋದು. ಒಬ್ಳು ಹೆಣ್ಮಗಳಿಗೆ ಭಯ ಹೇಗಿರುತ್ತೆ ಅನ್ನೋದು ಮರ್ತೋಗಿರೋ ಹಾಗನ್ನಿಸ್ತಿದೆ. ಅಯ್ಯೋ, ಯಾರಪ್ಪ ನೀವು?
ದೇವ್ರ ಹತ್ರ ವರ ಕೇಳಬೇಕು. ಯಾರು ಏನು ಅಂತ ಪ್ರಶ್ನೆ ಮಾಡಬಾರ್ದು. ಅರ್ಥ ಆಯ್ತಾ? ನಿನ್ನ ಅದೃಷ್ಟ ಹೇಗಿದೆ ಅಂದ್ರೆ ಯಾವ ವರ ಕೇಳಬೇಕು ಅನ್ನೋ ಆಲೋಚನೆ ಕೂಡ ನಾನು ಬರಕ್ ಬಿಡಲ್ಲ. ನಾನೇ ಹೇಳ್ತೀನಿ. ತಾಯಿ ಮಗಳು ಪ್ರಾಣ ಭಿಕ್ಷೆ ಬೇಕು ಅಂತ ಬೇಡ್ಕೊಳ್ಳಿ. ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ ಜಮೀನಾದ್ರೂ ನಮಗ್ ಬಿಟ್ಕೊಡಿ ಅಂತ ಬೇಡ್ಕೊಳ್ಳಿ. ಇವಾಗ ನಮ್ಮವನು ಲಾಯರ್ಗೆ ಫೋನ್ ಮಾಡ್ತಾನೆ. ವಿಷಯ ನಿನ್ಗೆ ಇವಾಗ ಅರ್ಥ ಆಗಿದೆ ಅಲ್ವಾ? ನಿನ್ ಮಗಳಿಗೆ ಇವಾಗ ನೀನ್ ಏನ್ ಹೇಳ್ಕೊತೀಯೋ ನಿನ್ನಿಷ್ಟ. ಅಮ್ಮ ಅಮ್ಮ ಯಜಮಾನ್ರೆ ಯಜಮಾನ್ರೆ, ಅಣ್ಣ ನನ್ನ ಬಿಟ್ಬಿಡಿ. ನಾನ್ ನನ್ನ ಮಗಳ ಹತ್ರ ಹೋದ್ರೆ ಸಾಕು. ಅಣ್ಣ ಅಣ್ಣ ಬಿಟ್ಬಿಡಿ, ನನ್ನ ಬಿಟ್ಬಿಡಿ. ಮಾತಾಡು. ಹಲೋ, ಮಾತಾಡೋ. ಪೃಥ್ವಿ, 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 ಎಲ್ಲಿದ್ದೀರಾ ಆಂಟಿ? ನಾನು ನಾನು ಅಮ್ಮ ಎಲ್ಲಿದ್ದಾರೆ ವಕೀಲ್ ಸಾಹೇಬ್ರೆ? ನೋಡಪ್ಪ, ಈ ಕೇಸು ಬೇಡ, ಜಮೀನು ಬೇಡ. ನೀವ್ ಆ ಕೇಸ್ನ ಬಿಟ್ಟು ಬಂದ್ಬಿಡಿ. ಏನಾಯ್ತು ಆಂಟಿ? ಅಷ್ಟಕ್ಕೂ ಎಲ್ಲಿದ್ದೀರಾ ನೀವು? ಪೃಥ್ವಿ, ಫೋನ್ ಕಾವೇರಿ ಕೊಡಪ್ಪ. ಇಲ್ಲಿ ಕೊಡಿ ವಕೀಲ್ ಸಾಹೇಬ್ರೆ. ಅಮ್ಮ ಅಮ್ಮ ಏನಾಯ್ತಮ್ಮ? ಎಲ್ಲಿದ್ಯಾ? ನಾನು ಇವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ಜಮೀನ್ಗೋಸ್ಕರ ನನ್ನನ್ನ ಸಾಯಿಸ್ತೀನಿ ಅಂತ ಹೆದರಿಸ್ತಿದಾರಮ್ಮ. ನೀನ್ ಕೋರ್ಟಿಂದ ಆಚೆ ಬರ್ಲಿಲ್ಲ ಅಂದ್ರೆ ಮೊದಲು ನನ್ನ, ಆಮೇಲೆ ನಿನ್ನ ಸಾಯಿಸ್ತೀನಿ ಅಂತ ಹೆದರಿಸ್ತಿದಾರಮ್ಮ. ಕಾವೇರಿ, ಕಾವೇರಿ, ನೀನ್ ಅಲ್ಲಿಂದ ಬಂದ್ಬಿಡಮ್ಮ. ಅಮ್ಮ ನಿನ್ಗೇನು ಆಗಲ್ಲಮ್ಮ, ನಾನು ಬರ್ತಿದ್ದೀನಿ. ವಕೀಲ್ ಸಾಹೇಬ್ರೆ, ನಾವಿಲ್ಲಿಂದ ಹೊರಟೋಗೋಣ. ಈ ಕೇಸ್ನ ಇಲ್ಲಿಗೆ ಬಿಟ್ಬಿಡೋಣ. ಅಮ್ಮನ್ ಸಾಯಿಸ್ಬಿಡ್ತಾರೆ ಸಾಹೇಬ್ರೆ. ನನಗೆ ತುಂಬಾ ಭಯ ಆಗ್ತಿದೆ. ನನ್ನ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ಈಗ ಗೊತ್ತಾಗಿದೆ ಇವಳಿಗೆ. ಕಾವೇರಿ, ನೀನೇನ್ ಚಿಂತೆ ಮಾಡಬೇಡ. ಇದನ್ನೆಲ್ಲ ಯಾರೋ ಬೇಕು ಅಂತ ಮಾಡ್ತಿದ್ದಾರೆ. ನಿಮ್ಮ ಅಮ್ಮಂಗೆ ಏನೂ ಆಗಲ್ಲ. ನಾವ್ ಈ ಕೇಸ್ನ ಗೆದ್ದೇ ಗೆಲ್ತೀವಿ. ವಕೀಲ್ ಸಾಹೇಬ್ರೆ, ನಮ್ಮಮ್ಮನ್ಗೇನಾದ್ರೂ ಆದ್ರೆ ನಾನ್ ಬದುಕಿದ್ದು ಸತ್ ಹಾಗೇನೆ ಸಾಹೇಬ್ರೆ. ಕಾವೇರಿ, ನನ್ನ ನಂಬು. ನಿಮ್ಮಮ್ಮನ್ಗೆ ಏನೂ ಆಗಲ್ಲ. ಈ ಜಮೀನ್ ಕೂಡ ನಿಮ್ ಕೈ ಸೇರುತ್ತೆ. ಕಾವೇರಿ, ಇಲ್ಲಿಂದ ಹೋದ ತಕ್ಷಣನೇ ನಿಮ್ಮಮ್ಮನ ಕಾಪಾಡೋಣ. ಅದ್ ಹಾಗಲ್ಲ ವಕೀಲ್ ಸಾಹೇಬ್ರೆ, ಅಮ್ಮ ಅಲ್ಲೆಲ್ಲೋ ಇದ್ದಾಳೆ. ಕಾವೇರಿ, ನಿಮ್ಮಮ್ಮನ್ಗೆ ಏನೂ ಆಗಲ್ಲ. ಅಣ್ಣ ಅಣ್ಣ ಬಿಟ್ಬಿಡಿ ನನ್ನ. ಏಯ್, ಕಿರ್ಚ್ಬೇಡ. ಏಯ್, ಕೈ ಮುಗಿತೇನೆ, ಅವ್ಳ್ ಬಾಯ್ ಬಿಟ್ಬಿಡಿ ಮುಚ್ಚ. ನನ್ನ. ಅಣ್ಣ ವಕೀಲ್ ಸಾಹೇಬ್ರೆ, ನಡೀತಿರೋದ್ನೆಲ್ಲ ನೋಡ್ತಿದ್ರೆ ಕೇಸ್ ಗೆಲ್ಲಕ್ಕೆ ಅವ್ರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾರೆ. ಇದಕ್ಕೋಸ್ಕರ ಪ್ರಾಣ ತೆಗಿಯಕ್ಕಾದ್ರೂ ಅವರು ಹಿಂದೇಟಾಕಲ್ಲ. ಅಂತ ಕ್ರೂರಿಗಳ ಜೊತೆಗೆ ನಾವ್ ಯಾಕೆ ಹೋರಾಡ್ಬೇಕು ಸಾಹೇಬ್ರೆ? ಕಾವೇರಿ, ನಾವು ಹೆದರ್ಕೊಂಡ್ರೇನೆ ಅವ್ರು ನಮ್ಮನ್ನ ಹೆದರ್ಸೋಕ್ ಪ್ರಯತ್ನಿಸ್ತಾರೆ. ಆದ್ರೆ ನೀನು ಧೈರ್ಯವಾಗಿರು. ನಿಮ್ಮಮ್ಮನಿಗೆ ಏನೂ ಆಗಲ್ಲ. ಪ್ಲೀಸ್ ಕಾವೇರಿ, ನನ್ನ ನಂಬು. ಧೈರ್ಯ ಕಳ್ಕೋಬೇಡ ನೀನು.
ನಿಮ್ಮಮ್ಮನಿಗೆ ಏನೂ ಆಗಲ್ಲ, ಆಗೋಕ್ಕೂ ಬಿಡಲ್ಲ. ಏನ್ ಪೃಥ್ವಿ, ಕೇಸ್ ಗೆಲ್ಲಿಸ್ತೀನಿ ಅಂತ ತುಂಬಾ ಹುಮ್ಮಸ್ಸಲ್ಲಿದ್ಯಾ? ಯಾರಿರಲ್ಲ ಸರ್, ನೀವೇನು ಹುಮ್ಮಸ್ಸಲಿಲ್ವಾ? ಯಾಕೆ ನಿಮ್ಮ ತಂದೆಯವ್ರ ಜೊತೆ ಪೈಪೋಟಿ ನಡೆಸ್ತೀಯಾ? ಪೈಪೋಟಿ ಒಳ್ಳೇದೇ ಅಲ್ವಾ ಸರ್? ಅವನಿಗೆ ಫ್ಯೂಚರಲ್ಲಿ ಸಾರಿ, ಲಾಯರ್ ಪೃಥ್ವಿ ಅವ್ರಿಗೆ ಫ್ಯೂಚರಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ನಿನ್ನ ಕ್ಲೈಂಟ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ, ಅದಕ್ಕೆ ಅಳ್ತಾ ಇದ್ದಾರೆ. ಅದು ನಿಮ್ಮ ಆಲೋಚನೆ. ಒಬ್ರು ಅಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಅಳ್ತಾ ಇದ್ದಾರೆ ಅಂತ ಯೋಚನೆ ಮಾಡೋದು ಬಿಟ್ಟು ಸೋತಿರೋದಕ್ಕೆ ಅಳ್ತಾ ಇದ್ದಾರೆ ಅಂತ ನೀವು ಅನ್ಕೋತಾ ಇದ್ದೀರಾ. ಬಹುಶಃ ನೀವು ಈ ಕೇಸ್ ಬಗ್ಗೆ ಒಂಚೂರು ಕೂಡ ಸ್ಟಡಿ ಮಾಡದೆ ಆರಾಮಾಗಿ ಬಂದಿದ್ದೀರಾ ಅನ್ಸುತ್ತೆ. ಮನೆಗಿಬ್ರು ಲಾಯರ್ ಇದ್ರೆ ಹೀಗೆ ವಾದಿಸ್ಕೋತಾರೇನೋ. ಮನೇಲಿ ಹೀಗೆ ಇರ್ತೀವಿ, ಪ್ರೊಫೆಷನಲ್ ಲೈಫ್ನ ಪರ್ಸನಲ್ ಲೈಫ್ ಜೊತೆ ಮಿಕ್ಸ್ ಮಾಡಬಾರ್ದು. ಯುವರ್ ಆನರ್, ಪೃಥ್ವಿ ಅವ್ರ ಕ್ಲೈಂಟ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಏನಮ್ಮ ನಿಮ್ಮ ಹೆಸರು? ಕಾವೇರಿ. ಕಾವೇರಿ, ಹಿಂದೆ ನೀವು ಹೇಳಿದ್ರಲ್ಲ ಯಾವ್ಯಾವ ವರ್ಷ ಏನೇನು ಬೆಳೆ ಬೆಳೆದಿದ್ರಿ, ಯಾವ್ಯಾವ ಬೆಳೆನಲ್ಲಿ ಎಷ್ಟೆಷ್ಟೆಲ್ಲ ನಷ್ಟ ಆಯಿತು, ಯಾವ ಬೆಳೆಯಲ್ಲಿ ಎಷ್ಟು ಲಾಭ ಬಂತು ಅಂತೆಲ್ಲ ಹೇಳಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಆಧಾರ ಏನಾದರೂ ಇದೆಯಾ? ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡದೇನೆ ಮೌನವಾಗಿದ್ರೆ ಕೋರ್ಟ್ ಸಮಯನ ಸುಮ್ಮನೆ ಹಾಳು ಮಾಡ್ದಂಗಾಗತ್ತಮ್ಮ. ಇದರಿಂದ ಯುವರ್ ಆನರ್, ನಿಮ್ಮ ಮುಂದೆ ಹೇಳೋದಕ್ಕೆ ಮಾತುಗಳೇ ಇಲ್ಲ ಅನ್ನೋದು ಅರ್ಥ ಆಗುತ್ತೆ. ಯುವರ್ ಆನರ್, ಕೆಲವು ಸಾಕ್ಷಿಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಬಯಸ್ತೀನಿ. ಪ್ರೊಸೀಡ್. ಥ್ಯಾಂಕ್ ಯು ಮೈ ಲಾರ್ಡ್. ರಾಮಾರಾವ್, ನಿಮಗೆ ವೀರಭದ್ರ ಅವ್ರು ಗೊತ್ತಾ? ಗೊತ್ತು ಸರ್. ಹೇಗೆ ಗೊತ್ತು? ಹೇಗೆ ಗೊತ್ತು ಅಂದರೆ ಏನು ಹೇಳಿ ಸರ್, ಒಂದೇ ಊರಲ್ಲಿ ಇರೋರು ನಾವು. ನಮ್ಮ ಜಮೀನು ಅವ್ರ ಜಮೀನು ಅಕ್ಕಪಕ್ಕದಲ್ಲೇ ಇರೋದು, ಅಷ್ಟು ಪರಿಚಯ ಇದ್ರೆ ಸಾಲ್ದಾ? ಓ, ಅಂದ್ರೆ ವೀರಭದ್ರ ಅವ್ರ ಜಮೀನು ನಿಮ್ಮ ಜಮೀನು ಪಕ್ಕದಲ್ಲೇ ಇದೆ ಅಂತ ಆಯ್ತು. ಹೌದು ಸರ್. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀವು ಹೋಗ್ಬೋದು. ಚಂದ್ರಯ್ಯ, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮೈ ಲಾರ್ಡ್, ನನ್ನ ಕ್ಲೈಂಟ್ ವೀರಭದ್ರ ಅವರ ಜಮೀನಿಗೆ 4 ದಿಕ್ಕಲ್ಲೂ ಅವರ ಜಮೀನಲ್ಲಿ ವ್ಯವಸಾಯ ಮಾಡುವಂತ ರೈತರಿವರು. ಇವರೆಲ್ಲರೂ ಆ ಜಮೀನು ವೀರಭದ್ರ ಅವ್ರದ್ದೇ ಅಂತ ಹೇಳ್ತಾ ಇದ್ದಾರೆ. ವೀರಭದ್ರ ಅವರು ಜಮೀನನ್ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಸಾಕ್ಷಿಯಾಗಿ ಸಹಿ ಮಾಡಿದವರು 3 ಇಲ್ಲೇ ಇದ್ದಾರೆ. ಆದ್ರೆ ಆ ಜಮೀನು ನಮ್ದು, ನಮ್ಮಮ್ಮನಿಗೆ ಆ ಜಮೀನು ಪ್ರಾಣ ಅಂತ ಹೇಳಿದಂತ ಹುಡುಗಿ ಇಲ್ಲಿ ಮೌನವಾಗಿ ನಿಂತಿದ್ದಾಳೆ.
ವಾದ ಮಾಡ್ತಿರೋ ಲಾಯರ್ಗೂ ಕೂಡ ಬಾಯಿಂದ ಒಂದು ಮಾತು ಬರ್ತಾ ಇಲ್ಲ. ಅದರಿಂದ ಆ ಜಮೀನು ನನ್ನ ಕ್ಲೈಂಟ್ ವೀರಭದ್ರ ಅವ್ರಿಗೆ ಸೇರಿದ್ದು ಅಂತ ಹೇಳಿ ತೀರ್ಪನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಯುವರ್ ಆನರ್.